ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಡಿ.ಎಡ್ ಮತ್ತು ಬಿ.ಎಡ್ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಯಾರೆಲ್ಲ ಟಿ.ಇ.ಟಿ ಮಾಡ್ಲಿಕ್ಕೆ ಕನಸನ್ನು ಹೊತ್ತಿರ್ತಕ್ಕಂತಹ ಅಭ್ಯರ್ಥಿಗಳಿದ್ರು ಅವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಿನ್ನೆ ದಿನ ಅಂದ್ರೆ 18/10/2025 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿ.ಇ.ಟಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಇದರ ಸಂಪೂರ್ಣ ಮಾಹಿತಿಯನ್ನ ನಾನು ವಿತ್ ಗೈಡ್ಲೈನ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯ ಅಭ್ಯರ್ಥಿಗಳೇ, ಈ ಅಧಿಸೂಚನೆ 18/10/2025 ಆಗಿರುವಂತದ್ದು. ಈ ಒಂದು ಟಿ.ಇ.ಟಿಗೆ ಅರ್ಜಿ ಸಲ್ಲಿಕೆ ದಿನಾಂಕ ನೋಡೋದಾದ್ರೆ ದಿನಾಂಕ 23/10/2025ರಿಂದ 23/10/2025ರಿಂದ 9/11/2025 ಕಾಲಾವಕಾಶ ಇದೆ ಅರ್ಜಿ ಸಲ್ಲಿಸಲಿಕ್ಕೆ. ಇಲ್ಲಿ ಪರೀಕ್ಷಾ ದಿನಾಂಕನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಪತ್ರಿಕೆ 1 7/12/2025 ಭಾನುವಾರ, ಡಿಸೆಂಬರ್ ತಿಂಗಳಲ್ಲಿ ಭಾನುವಾರ ದಿನದಿಂದ ಪತ್ರಿಕೆ 1 ಬೆಳಿಗ್ಗೆ 9:30ರಿಂದ 12 ಗಂಟೆವರೆಗೂ ನಡೆಯುವಂತದ್ದು. ಪತ್ರಿಕೆ 2 ಅದೇ ದಿನ ಡಿಸೆಂಬರ್ 7ನೇ ತಾರೀಕು ಭಾನುವಾರ ದಿನದಂದು 2 ಗಂಟೆಯಿಂದ 4:30ಕ್ಕೆ ನಡೆಯುತ್ತೆ. ಇದು ಪ್ರಮುಖವಾದ ದಿನಾಂಕ, ನೀವು ನೆನಪಿಟ್ಕೊಳ್ಬೇಕು ಮತ್ತು ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಸೊ ಇದರ ಪ್ರಕಾರವಾಗಿ ವೇಳಾಪಟ್ಟಿ ಆಗಿರುತ್ತೆ. ಈ ಒಂದು ಟಿ.ಇ.ಟಿ ಅರ್ಜಿ ಸಲ್ಲಿಸಲಿಕ್ಕೆ ಪರೀಕ್ಷೆ ಶುಲ್ಕ ಹೀಗಿರುತ್ತೆ. ಪ್ರವರ್ಗಗಳು ಸಾಮಾನ್ಯ ವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಪೇಪರ್ 1 ಅಥವಾ ಪೇಪರ್ 2 ಅಂದ್ರೆ ಇವು ಎರಡರಲ್ಲಿ ನೀವು ಒಂದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ 700 ರೂಪಾಯಿ ಆಗಿರುತ್ತೆ. ಅಂದ್ರೆ ಪತ್ರಿಕೆ 1 ಪತ್ರಿಕೆ 2ರಲ್ಲಿ ಒಂದಕ್ಕೆ ಅರ್ಜಿ ಸಲ್ಲಿಸಿದ್ರೆ 700, ಎರಡೂ ಪೇಪರ್ಗೆ ಅರ್ಜಿ ಸಲ್ಲಿಸಿದ್ರೆ 1000 ರೂಪಾಯಿ ನೀವು ಶುಲ್ಕವನ್ನ ಭರಿಸಬೇಕಾಗಿರುತ್ತೆ. ಅದೇ ರೀತಿಯಾಗಿ SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ ಪೇಪರ್ 1 ಅಥವಾ 2ಕ್ಕೆ ನೀವು ಒಂದನ್ನ ಅರ್ಜಿ ಸಲ್ಲಿಸಿದ್ರೆ 350 ರೂಪಾಯಿ ಫೀಸ್ ಇರುತ್ತೆ. ಎರಡಕ್ಕೂ ಅರ್ಜಿ ಸಲ್ಲಿಸಿದ್ರೆ 500 ರೂಪಾಯಿ ಫೀಸ್ ಅನ್ನು ನೀವು ಕಟ್ಟಬೇಕಾಗುತ್ತೆ ಆನ್ಲೈನ್ ಮೂಲಕ. PH ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ, ಅವರು ಶುಲ್ಕ ವಿನಾಯಿತಿ ಇರುತ್ತೆ. ಇಲ್ಲಿ ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಪೇಮೆಂಟ್ ಅನ್ನು ಮಾಡ್ತಿರೋ ಅಥವಾ ಯಾವ ರೀತಿ ಮಾಡ್ತಿರೋ ಅದಕ್ಕೆ ಇಲ್ಲಿ ಚಾರ್ಜಸ್ ಕಾಣಿಸ್ತವೆ. ಸೊ ನೀವು ಅದನ್ನ ಯಾವ್ದ್ರ ಮೂಲಕ ನೀವು ಪೇಮೆಂಟ್ ಮಾಡ್ತೀರಾ ಅದು ನಿಮ್ಗೆ ಇಲ್ಲಿ ಚಾರ್ಜಸ್ ಬೀಳುವಂತದ್ದು. ಇಲ್ಲಿ ಅಭ್ಯರ್ಥಿಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು. ಅದು 23/10/2025ರಿಂದ 9/11/2025 ಒಳಗಾಗಿ ನೀವು ಇಲಾಖಾ ವೆಬ್ಸೈಟ್ ಇಂಡಿಯನ್ ಸ್ಕೂಲ್ ಎಜುಕೇಶನ್ .karnataka.government.in ಅಂತ ಕಾಣ್ತಾ ಇದೆ, ಅದರಲ್ಲಿ ನೀವು ಲಾಗಿನ್ ಆಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿಯನ್ನ ಸಲ್ಲಿಸಿದ ನಂತರ ನೀವು ಅದರ ಪ್ರಿಂಟ್ಔಟ್ ಕಾಪಿಯನ್ನ ಪಡೆದುಕೊಳ್ಳಬೇಕು. ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಅವರು ಹೆಚ್ಚುವರಿಯಾಗಿ ಹಣವನ್ನ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನ ಪಾವತಿಸಬೇಕಾಗತ್ತೆ ಅವರು. ತದನಂತರದಲ್ಲಿ ಅಡ್ಮಿಷನ್ ಕಾರ್ಡ್ ಪ್ರವೇಶ ಪತ್ರ, ಅಭ್ಯರ್ಥಿಗಳು ಕರ್ನಾಟಕ ಟೆಟ್ 2025 ಪರೀಕ್ಷೆ ಪ್ರವೇಶ ಪತ್ರವನ್ನ ದಿನಾಂಕ 1/12/2025ರಿಂದ 7/12/2025 ಇಲಾಖಾ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಬೇಕು. ಅಂದ್ರೆ ಅರ್ಜಿ ಸಲ್ಲಿಸಿದಾದ್ಮೇಲೆ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ಸಂಬಂಧಿಸಿದಂತಹ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾರೆ ಅವರು ನಿಮ್ಮ ಲಾಗಿನ್ಗಳಲ್ಲಿ ಪ್ರವೇಶ ಪತ್ರಗಳನ್ನ ಹಾಕಿರ್ತಾರೆ. ಸೊ ನೀವು ನಿಮ್ಮ ಒಂದು ಲಾಗಿನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕೊಂಡು ಇಲ್ಲಿ ಪರೀಕ್ಷಾ ವೇಳಾಪಟ್ಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 7/12/2025 ಪೇಪರ್ 1 ಬೆಳಿಗ್ಗೆ 9:30ರಿಂದ 12 ಗಂಟೆ ಮತ್ತು 2 ಗಂಟೆಯಿಂದ 4:30ಕ್ಕೆ. ಪರೀಕ್ಷಾ ಅವಧಿಗಳು ಎರಡೂ ಪತ್ರಿಕೆಗಳು ಎರಡಾಗಿರುತ್ತೆ. ಪತ್ರಿಕೆ 1ಗೆ ಅಂದ್ರೆ ಪತ್ರಿಕೆ 1ಕ್ಕೆ 1ರಿಂದ 5ನೇ ತರಗತಿಗೆ ಬೋಧಿಸುವಂತಹ ಶಿಕ್ಷಕರಾಗಿರ್ತಾರೆ ಇವರು. ಇವರ ಒಂದು ಕನಿಷ್ಠ ವಿದ್ಯಾರ್ಥಿ ಏನಾಗಿರ್ಬೇಕು, PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನ ಗಳಿಸಿರ್ಬೇಕಾಗಿರುತ್ತೆ. ಇವರು ಮೊದಲನೇದೇನೋ PUC ಪಾಸ್ ಆಗಿರ್ಬೇಕಾಗಿರುತ್ತೆ, ಅದು 50% ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು. ಇನ್ನು ಅದರಲ್ಲಿ ಎರಡನೇದ್ದು 2 ವರ್ಷಗಳ DED ಕೋರ್ಸ್ ಅನ್ನು ಅವರು ಕಂಪ್ಲೀಟ್ ಮಾಡಿರಬೇಕು. D.Ed ಅನ್ನು ಅವರು ಕಂಪ್ಲೀಟ್ ಮಾಡಿರ್ಬೇಕಾಗಿರುತ್ತೆ. ಇದು ಒಂದು. ಇಲ್ಲ ಇದು ಆಗಿಲ್ಲ ನಮ್ದು ಅನ್ನೋದಾದ್ರೆ ಸೆಕೆಂಡ್ ಆಪ್ಷನ್ ಏನಂದ್ರೆ PUC ಯನ್ನ 50% ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ B.Ed
ಈ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರ್ತಕ್ಕಂತಹ ಅಭ್ಯರ್ಥಿಗಳು ಬೇಕಾದ್ರೆ ಇದಕ್ಕೆ 1ರಿಂದ 5ನೇ ತರಗತಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲ ಅಂದ್ರೆ PUC ಜೊತೆಗೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಶನ್ ಅನ್ನ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಅಂದ್ರೆ ಪದವಿಯಲ್ಲಿ 50% ಅಂಕಗಳನ್ನ ಗಳಿಸಿರಬೇಕು. 2 ವರ್ಷಗಳ D.Ed ಕೋರ್ಸ್ ಅನ್ನ ಹೊಂದಿರುವಂತ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಪದವಿಯಲ್ಲಿ 50% ಅಂಕಗಳನ್ನು ಗಳಿಸಿರ್ಬೇಕು. B.Ed ಪದವಿಯಲ್ಲಿ ತೇರ್ಗಡೆ ಹೊಂದಿರುವ ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಈ ಒಂದು 1ರಿಂದ 5ನೇ ತರಗತಿಗೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಿ. ಅದೇ ರೀತಿ ಪತ್ರಿಕೆ 2 6ರಿಂದ 8ಕ್ಕೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ನೋಡೋದಾದ್ರೆ ಇಲ್ಲಿ ಪದವಿಯಲ್ಲಿ 50% ಅಂಕಗಳನ್ನ ಪಡೆದುಕೊಂಡು ಪಾಸ್ ಆಗಿರ್ಬೇಕು. ನಂತರ 2 ವರ್ಷಗಳ D.Ed ಕೋರ್ಸ್ ಅನ್ನ ಹೊಂದಿರಬೇಕು. D.Ed ಪ್ಲಸ್ ಡಿಗ್ರಿ ಆಗಿದ್ರು ಕೂಡ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಾಂದ್ರೆ D.Ed ಪ್ಲಸ್ B.Ed ಆಗಿರಬೇಕು ಅಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಕಂಪ್ಲೀಟ್ ಆಗಿರೋರು ಸಲ್ಲಿಸಬಹುದು ಅಥವಾ ಓದ್ತಿರ್ತಕ್ಕಂತಹ ಅಭ್ಯರ್ಥಿಗಳಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಸೂಚನೆಗಳನ್ನ ಅವರು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಏನ್ ಮಾಡ್ಬೇಕು ಅಂತ. SC ST ಕೆಟಗರಿ 1 ಅಥವಾ PH ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಅರ್ಹತಾ ದಿನಾಂಕಗಳಲ್ಲಿ 5% ವಿನಾಯಿತಿಯನ್ನ ನೀಡಲಾಗುತ್ತೆ. ಸೊ ಅವ್ರಿಗೆ 5% ವಿನಾಯಿತಿಯನ್ನು ನೀಡ್ತಾರೆ. ಅಂದ್ರೆ 50%ರೊಂದಿಗೆ ಪಾಸ್ ಆಗಿರ್ಬೇಕು ಅಂತ ಇರುತ್ತಲ್ಲ, ಅಲ್ಲಿ 5% ಲೆಸ್ ಆಗುವಂತದ್ದು. ಇನ್ನ NCT ಇಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳನ್ನು ಮಾತ್ರ KRTET ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಲ್ಲಿ ಪರಿಗಣಿಸಲಾಗುವುದು. ಮೇಲ್ಕಾಣಿಸಿದ ಕನಿಷ್ಠ ವಿದ್ಯಾರ್ಥಿಗಳು ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳ ಅಭ್ಯರ್ಥಿ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಒಂದು TETಯ ಒಂದು ಪರೀಕ್ಷೆಯ ವಿಷಯ ಮತ್ತು ಸ್ವರೂಪವನ್ನ ಯಾವ ರೀತಿ ಇರುತ್ತೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಹ ವಿವರವಾಗಿ ಅವ್ರು ಕೊಟ್ಟಿರ್ತಾರೆ. ಮತ್ತು ಇದಕ್ಕೆ ಇರ್ತಕ್ಕಂತ ಪರೀಕ್ಷೆ ಭಾಷೆ ಪೇಪರ್ 1ರಿಂದ 5ನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಒಟ್ಟು 150 ಅಂಕ ಪ್ರಶ್ನೆಗಳಿಗೆ 150 ಅಂಕಗಳನ್ನ ಹೊಂದಿರುವಂತದ್ದು 2.5 ತಾಸಿನ ಪರೀಕ್ಷೆ ಇದಾಗಿರುತ್ತೆ. ಈ ಒಂದು ಪತ್ರಿಕೆಯಲ್ಲಿ ಭಾಷೆ ಇರುತ್ತೆ. ಭಾಷೆ 2 ಅಂದ್ರೆ ಕನ್ನಡ, ಇಂಗ್ಲಿಷ್ ಆಗಿರುತ್ತೆ. 3ನೇದು ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಆಗಿರುತ್ತೆ. ಗಣಿತ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ ಮತ್ತು ಸಮಾಜ ಅಧ್ಯಯನ. ಒಟ್ಟು 6 ವಿಷಯಗಳ ಮೇಲೆ ನಿಮ್ಗೆ 150 ಪ್ರಶ್ನೆಗಳಿಗೆ ಪರೀಕ್ಷೆ ನಡೆಯುವಂತದ್ದು. ಅದಕ್ಕೆ ನೀವು ಸಂಬಂಧಿಸಿದ ಹಾಗೆ ಇದರಲ್ಲಿ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರು ಏನೆಲ್ಲ ಪಠ್ಯಕ್ರಮ ಇರುತ್ತೆ, ಅದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತೇಳಿ ನೀವು ಒಂದು ಟೈಮ್ ನೋಟಿಫಿಕೇಶನ್ ಅನ್ನು ಚೆಕ್ ಮಾಡ್ಕೊಳ್ರಿ. ಸೇಮ್ ಕೂಡ ಇದರಲ್ಲೂ ಕೂಡ ಹಾಗೆ ಇರುತ್ತೆ. 6ರಿಂದ 8ನೇ ತರಗತಿಗೆ ಈ ರೀತಿಯಾಗಿ TETಗೆ ಇದೇ ದಿನಾಂಕ 23/10/2025ರಿಂದ ಅರ್ಜಿಗಳು ಪ್ರಾರಂಭವಾಗ್ತವೆ. ಅದರ ಒಂದು ವಿಡಿಯೋವನ್ನು ಕೂಡ ನಾನು ತಗೊಂಡ್ ಬರ್ತೀನಿ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಬೇಕು ವೆಬ್ಸೈಟ್ ಅಲ್ಲಿ ಅಂತಕ್ಕಂಥ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ಈ ವಿಡಿಯೋ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.